ಆದರೆ ನೀವು ಮೊದಲ ಬಾರಿ ಗೆದ್ದಾಗ ಮೋದಿಯವರ ಹೆಸರಿರಲಿಲ್ಲ. ರಾಘವೇಂದ್ರ ಅವರು ಯಡಿಯೂರಪ್ಪ ಅವರ ಹೆಸರಿನಲ್ಲಿ ಚುನಾವಣೆನ ಎದುರಿಸಿ ಗೆದ್ರಿ. 3 ಬಾರಿ ಬಿಜೆಪಿ ನಂತರ ಯಾಕೆ ಈಗ ಮೋದಿಯವರ ಹೆಸರಿನಲ್ಲೇ ಎಲೆಕ್ಷನ್ ಎದುರಿಸಬೇಕಂತ ಅನಿವಾರ್ಯತೆ ಬಿಜೆಪಿಗೆ ಸೃಷ್ಟಿಯಾಗಿದೆ? ಒಂದು ರಾಷ್ಟ್ರೀಯ ವಿಚಾರಗಳು, ರಾಷ್ಟ್ರ ಇದ್ದರೆ ನಾವು ಇರ್ಲಿಕ್ಕೆ ಸಾಧ್ಯ. ಇವತ್ತು ದೇಶದ ಗಡಿ ವಿಚಾರಗಳಲ್ಲಿ, ನಮ್ಮ ಅಕ್ಕಪಕ್ಕದ ರಾಷ್ಟ್ರಗಳ ವಿಚಾರದಲ್ಲಿ, ಅದು ಚೀನಾ ಇರ್ಬೋದು, ಪಾಕಿಸ್ತಾನ ಇರ್ಬೋದು, ಅಲ್ಲಿಯ ರಾಜತಾಂತ್ರಿಕ ವಿಚಾರಗಳಿರ್ಬೋದು, ಇದೆಲ್ಲದರ ಪ್ರತಿಫಲ ನಾವಿವತ್ತು ಸ್ವಾಭಿಮಾನದಿಂದ ಬದುಕ್ತಾ ಇದ್ದೀವಿ. ಇದ್ರ ಜೊತೆಗೆ ತಾವು ಹೇಳಿದಾಗೆ ಅಭಿವೃದ್ಧಿನೂ ಕೂಡ ಬೇಕಾಗತ್ತೆ. ಸನ್ಮಾನ್ಯ ಯಡಿಯೂರಪ್ಪನವರು ರಾಜ್ಯದ ಮುಖ್ಯಮಂತ್ರಿಗಳು ಇದ್ದಾಗ ಅವರ ಹಾರೈಕೆ, ಅವರ ಆಶ್ರಯದಿಂದ ಇವತ್ತು ಉದಾಹರಣೆಗೆ ಶಿವಮೊಗ್ಗದಲ್ಲಿ ಏರ್ಪೋರ್ಟ್ ಆಯಿತು. ಏರ್ಪೋರ್ಟ್ ಜೊತೆಗೆ ಮೋದಿಜಿಯವರ ಆಶ್ರಯದಿಂದ ಉಡಾನ್ ಅಂತೇಳಿ ಒಂದು ಆಮ್ ಆದ್ಮಿನೂ ಕೂಡ ವಿಮಾನದಲ್ಲಿ ಓಡಾಡಬೇಕು ಅಂತೇಳಿ 50% ಸಬ್ಸಿಡಿ ಕೊಟ್ಟರು. ಇಲ್ಲಾಂದರೆ ಕಾಂಕ್ರೀಟ್ ಮ್ಯೂಸಿಯಂ ಆಗ್ತಾಯಿತ್ತು. ಶಿವಮೊಗ್ಗದ ಒಂದು ಪ್ರತಿಷ್ಠೆಯಾಗಿದ್ದಂತಹ ಭದ್ರಾವತಿ ಉಕ್ಕಿನ ಕಾರ್ಖಾನೆ ಒಂದು ರೀತಿಯಲ್ಲಿ ಅದು ಇವತ್ತು ಮುಚ್ಚುತ್ತೋ ಅಥವಾ ನಾಳೆ ಮುಚ್ಚಿ ಹೋಗ್ಬಿಡುತ್ತೇನೋ ಅನ್ನುವಂತಹ ಸ್ಥಿತಿಗೆ ಯಾಕೆ ಬಂತು? ಹಾಗಾದರೆ ಜನರಿಗೆ ಕೆಲಸ ಕೊಡಬೇಕಾಗಿದ್ದಂತಹ ಕಾರ್ಖಾನೆಗಳು ಮುಚ್ಚುವಂಥ ಸ್ಥಿತಿ ಯಾಕೆ ಬರ್ತಿದೆ? ಹಾಗಾದರೆ ಒಂದು ಮೈಸೂರು ಮಹಾರಾಜರು ಅವ್ರ ಕೈಲೂ ಕೂಡ ನಡೆಸಲಿಕ್ಕೆ ಆಗಲ್ಲ ಅಂತೇಳಿ VSL ಫ್ಯಾಕ್ಟ್ರಿಯನ್ನು ವಿಶ್ವೇಶ್ವರಯ್ಯ ಅಂತೇಳಿ ಒಬ್ಬ ಪುಣ್ಯಾತ್ಮ ಕರ್ಕೊಂಬಂದು ಆ ಒಂದು ಸಂಸ್ಥೆಯನ್ನು ನಡೆಸಲಿಕ್ಕೆ ಅವಕಾಶ ಕೊಟ್ಟರು. ಒಂದು ಒಳ್ಳೆ ದಿಕ್ಕಲ್ಲಿ ತರುವಂಥ ಪ್ರಯತ್ನಗಳು ಆಯಿತು. ಅದಾದಮೇಲೆ ನಮ್ಮ ಸರ್ಕಾರದ ಫೇಲ್ಯೂರಿಂದ ಆ VSLನ್ನು ಕೇವಲ ಟೋಕನ್ ಅಡ್ವಾನ್ಸ್ ಓನ್ಲಿ ಫಾರ್ ₹1 ಗೋಲ್ಡನ್ ಕೀಯನ್ನು ಕೇಂದ್ರದ VSLಗೆ ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾಕ್ಕೆ ಹ್ಯಾಂಡ್ ಓವರ್ ಮಾಡಿದ್ರು. ವರ್ಷಕ್ಕೆ 100 ಕೋಟಿ ಲಾಸ್ ಆಗ್ತಾ ಬಂದಿದೆ. ಅದು ಮ್ಯಾನೇಜ್ಮೆಂಟ್ ಫೇಲ್ಯೂರು ಅಂತಲೂ ಕೂಡ ಚರ್ಚೆಗಳು ಆಗ್ತಾಯಿದೆ. ಲೇಬರ್ಸ್ ಹಗಲು ರಾತ್ರಿ ಕೆಲಸ ಮಾಡ್ತಾಯಿದ್ದಾರೆ. ನಾನು ಆ್ಯಸ್ ಎ MP ಆಗಿ ನಾನು ಮಾತ್ರ ಇವತ್ತು ಹೆಮ್ಮೆಯಿಂದ ಹೇಳಲಿಕ್ಕೆ ಇಚ್ಛೆಪಡ್ತೇನೆ, ಆ ಡಿಸಿಷನ್ ಆದರೂ ಕೂಡ ನಾನು ಬಿಗ ಹಾಕ್ಲಿಕ್ಕೆ ಬಿಟ್ಟಿಲ್ಲ. ಇವತ್ತು ಕೂಡ 2,000 ಜನರಿಗೆ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡಿಸಿದ್ದೀನಿ, ರಾ ಮೆಟೀರಿಯಲ್ಸ್ ಕೊಡಿಸ್ತಾ ಇದ್ದೀನಿ. ಅರೆ ಒಂದು ಹೆಮ್ಮೆಯಿಂದ ಹೇಳಲಿಕ್ಕೆ ಇಚ್ಛೆಪಡ್ತೇನೆ, ಮೊದಲನೇ ಬಾರಿಗೆ ರೆಸ್ಪೆಕ್ಟೆಡ್ ಅಮಿತ್ ಶಾಜಿಯವರು ರೈಟಿಂಗ್ ಕಮಿಟ್ಮೆಂಟ್ ಮಾಡ್ಕೊಂಡಿರೋದು. ಇಷ್ಟು ವರ್ಷದ ಹೋರಾಟದ ಮೇಲೆ ರೈಟಿಂಗಲ್ಲಿ ಅಮಿತ್ ಶಾಜಿಯವರು ಜ್ಯೋತಿರಾದಿತ್ಯ ಸಿಂಧ್ಯಾ ಸ್ಟೀಲ್ ಮಿನಿಸ್ಟರ್ಗೆ ಇದನ್ನು ಪುನಶ್ಚೇತನ ಮಾಡಲಿಕ್ಕೆ 1, 2, 3, 4 ಏನು ಬೇಕೋ ಅದು ಸಲಹೆಗಳನ್ನು ಆದಷ್ಟು ಬೇಗ ಸಬ್ಮಿಟ್ ಮಾಡಿ ಅಂತೇಳಿ ನೀತಿ ಆಯೋಗ ಸಬ್ಮಿಟ್ ಮಾಡಿದ್ದೆ ಲೆಟ್ರ್ ಬರೆದಿದ್ದಾರೆ. ಸೊ ಒಂದು ಕಡೆ ನನಗೆ ಒಂದು ವಿಶ್ವಾಸ ಮೂಡಿಸುವಂಥ ಕೆಲಸ ಆಗಿದೆ. ಶಿವಮೊಗ್ಗದಲ್ಲಿ ಎಷ್ಟು ಟೈಮ್ವರೆಗೆ ಈ ಶರಾವತಿ ಸಂತ್ರಸ್ತರ ವಿಚಾರವೇ ಚುನಾವಣೆ ಒಂದು ಅಜೆಂಡಾ ಆಗಬೇಕಾಗಿದೆ? ಎಷ್ಟು ವರ್ಷಗಳಿಂದ ಇದನ್ನು ನಾವು ಕೇಳ್ತಾ ಇದ್ವಿ. ತುಂಬ ನೋವಿನ ಸಂಗತಿ ನೀವು ಹೇಳ್ತಿರೋ, ತುಂಬ ಒಳ್ಳೆಯ ಪ್ರಶ್ನೆ. ತಮಗೆಲ್ಲರೂ ಕೂಡ ಗೊತ್ತಿದೆ 1952 ಏನು ಲಿಂಗನ್ಮಕ್ಕಿ ರಿಸರ್ವೇಷನ್ ಸಬ್ಮರ್ಜ್ ಆಗ ಹೋದಂಥ ರೈತರಿಗೆ ಪಾಪ ಅವ್ರ ಜೀವನವನ್ನು ನಡೆಸ್ತಾ ಇದ್ದಾರೆ. ಇವತ್ತು ಕೂಡ ರೈಟ್ಸ್ ಕೊಡಲಿಕ್ಕೆ ಆಗಿಲ್ಲ. ಆದರೆ 1982ವರೆಗೂ ಕೂಡ ಫಾರೆಸ್ಟ್ ರೈಟ್ ಕನ್ಸರ್ವೇಷನ್ ಆ್ಯಕ್ಟ್ ಬರೋಕ್ಕಿಂತ ಮೊದಲು ಕೂಡ ಇದೇ ಸ್ಟೇಟ್ ಗೌರ್ಮೆಂಟಿಗೆ ಅವಕಾಶ ಇತ್ತು. ನಿಜಲಿಂಗಪ್ಪನವ್ರು ಇದ್ದಾಗ ತಂದಂಥ ಪ್ರಾಜೆಕ್ಟ್ ಇದು ಒಳ್ಳೆಯದಾಗಿದೆ. ಇದು ಆದರೆ 1982ವರೆಗೂ ಕೂಡ ನೀವೇ ಈ ರಾಜ್ಯವನ್ನು ಆಡಳಿತ ಮಾಡಿದಂಥವ್ರು, ನೀವೇ ಶಿವಮೊಗ್ಗವನ್ನು ಆಡಳಿತ ಮಾಡಿದಂಥವ್ರು, ನೀವೇ ಕಂದಾಯ ಮಂತ್ರಿ ಆಗಿದ್ದೀರಿ, ನೀವೇ ಫಾರೆಸ್ಟ್ ಮಿನಿಸ್ಟರ್ ಆಗಿದ್ದೀರಿ, ನೀವೇ ಮುಖ್ಯಮಂತ್ರಿಗಳಾಗಿದ್ದೀರಿ. ಯಾಕೆ ನಿಮ್ಮ ಕೈಲೇ ಇದ್ದಂಥ ಅಧಿಕಾರವನ್ನು ಯಾಕೆ ಉಪಯೋಗಿಸ್ಕೊಂಡು ಮಾಡಲಿಲ್ಲ? ನಾನು ಈ ಒಬ್ಬ ಸಂಸತ್ ಸದಸ್ಯನಾಗಿ 2ನೇ ಅವಧಿಯಿಂದ ನನ್ನ ಪ್ರಯತ್ನವನ್ನು ನಾನು ಶುರು ಮಾಡಿದ್ದೀನಿ. 2015ನಲ್ಲಿ ಸನ್ಮಾನ್ಯ ಕಾಗೋಡ್ಜಿಯವರು ಸುಮಾರು ಒಂದು 5,000 ಹೆಕ್ಟೇರ್ನ ಪ್ರಪೋಸಲ್ನ ಸ್ಟೇಟ್ ಗೌರ್ಮೆಂಟಲ್ಲಿ ತಗೊಂಡು ಅಪ್ರೂವಲ್ ಮಾಡಿದ್ರು. ಆ ಬೇಸಿಸ್ ಮೇಲೆ ಯಾರೋ ಒಬ್ಬರು ಸುಪ್ರೀಂ ಕೋರ್ಟಿಗೆ ಹೋದರು, ಗಿರೀಶ್ ಆಚಾರ್ಯ ಅಂತೇಳಿ. ಮತ್ತು ಸುಪ್ರೀಂ ಕೋರ್ಟ್ ರಿಜೆಕ್ಟ್ ಆಯಿತು. ನಾನು ಸ್ಟಡಿ ಮಾಡ್ತೀನಿ ಅದರಲ್ಲಿ ಏನೇನು ಸಮಸ್ಯೆಗಳಿದೆ ಅಂತೇಳಿ ನೋಡಿ ಸ್ಟಡಿ ಮಾಡಿ ಬಿಟ್ಟು ಹೋದಂಥ ಇನ್ನೂ 5,000 ಹೆಕ್ಟೇರ್ನ ರೀಸರ್ವೆ ಮಾಡಿ ಒಟ್ಟು 9,900 ಎಕರೆ ಲ್ಯಾಂಡನ್ನು ಸೆಂಟ್ರಲೈಸ್ ನಾವು ಸಬ್ಮಿಟ್ ಮಾಡಿದ್ವಿ. ಅಲ್ಲಿಂದ ಲೆಟ್ರು ಬಂತು, ಒಂದು ಅಫಿಡವಿಟನ್ನು ಸುಪ್ರೀಂ ಕೋರ್ಟಿಗೆ ಹಾಕಿ ತನ್ನಿ ಅಂತೇಳಿ ಕರ್ನಾಟಕ ಸ್ಟೇಟ್ ಗೌರ್ಮೆಂಟಿಗೆ ಪತ್ರ ಬಂತು. ನಮ್ಮ ದೌರ್ಭಾಗ್ಯ ಇವತ್ತು ಸರ್ಕಾರ ಬದಲಾವಣೆ ಆಗಿದೆ. ವಿಶ್ವಾಸ ಇದೆ ನನಗೆ, ಅವ್ರದ್ದು ರೈಟ್ಸು ಲೇಟ್ ಆಗಿದೆ, ನಾನು ಒಪ್ಕೊತೀನಿ. ಆದರೆ ಇಷ್ಟು ಮಾತ್ರ ಹೇಳ್ತೀನಿ, ಅದನ್ನು ಇವತ್ತೂ ಕೂಡ ಆ ಜವಾಬ್ದಾರಿ ನಾನು ಹೊತ್ಕೊಂಡು ಅವರಿಗೆ ನ್ಯಾಯ ಕೊಡ್ಸೋಕ್ಕೆ ದಿಕ್ಕಿನಲ್ಲಿ ಏನು ಮಾಡಬೇಕು ನಾನಂತೂ ಬರೋ ಅವಧಿಯಲ್ಲಿ ನಾನು ಗಮನವನ್ನು ಕೊಡ್ತೀನಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.